ಉದ್ಯೋಗ ಮೀಸಲಾತಿ ವಿರುದ್ಧ ಅಭಿಪ್ರಾಯವನ್ನ ಬಯೋಕಾನ್ ಸಂಸ್ಥೆ ವಿರುದ್ಧ ಕನ್ನಡಿಗರ ವಿರುದ್ಧ ಮೀಸಲಾತಿ ವಿರುದ್ಧ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ವಿರುದ್ಧ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಕಿರಣ್ ಮಜುಮ್ದಾರ್ ಅವರ ಬಯೋಕಾನ್ ಸಂಸ್ಥೆ ವಿರುದ್ಧ ಈಗ ಜನಾಕ್ರೋಶ ವ್ಯಕ್ತವಾಗಿದೆ. ಸಂಸ್ಥೆಯ ಹೆಸರಿನ ಬೋರ್ಡ್ಗೆ ಕಪ್ಪು ಬಣ್ಣವನ್ನು ಬಳಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಉದ್ಯೋಗ ಮೀಸಲಾತಿಯನ್ನ ವಿರೋಧಿಸಿದ್ದ ಕಿರಣ್ ಮಜುಮ್ದಾರ್ ಕನ್ನಡಿಗರಿಗೆ ಮೀಸಲಾತಿ ವಿರುದ್ಧ ಮಾತನಾಡಿದ ಉದ್ಯಮಿ ಕಪ್ಪು ಮಸಿ ಬಳಿದು ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಕಿರಣ್ ಮಜುಮ್ದಾರ್ ಅವರ ಕನ್ನಡಿಗರು ಬಯೋಕಾನ್ ಸಂಸ್ಥೆಯ ಫಲಕಕ್ಕೆ ನಾಮಫಲಕಕ್ಕೆ ಕಪ್ಪು ಬಣ್ಣವನ್ನು ಬಳಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕನ್ನಡ ಪರ ಸಂಘಟನೆಗಳು. ಶಿರೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಆತಂಕದ ವಾತಾವರಣ ಮನೆ ಮಾಡಿದೆ. ಏನಾಗುತ್ತೋ ಯಾವ ಕ್ಷಣದಲ್ಲಿ ಅನ್ನುವ ಟೆನ್ಷನ್ ಶುರುವಾಗಿದೆ. ಜನ ಪ್ರಾಣ ಭಯದಲ್ಲೇ ಬದುಕ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಮಳೆ ಆರ್ಭಟ ಹೆಂಗಿದೆ ಮತ್ತು ಯಾವ ಹಂತದಲ್ಲೂ ಯಾವ ಸಮಯದಲ್ಲಿ ಬೇಕಾದರೂ ಗುಡ್ಡಗಳೆಲ್ಲ ಕುಸಿಯಬಹುದು. ಇನ್ನು ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ ಆ ಗುಡ್ಡ ಕುಸಿದು ಅವಶೇಷದ ಅಡಿ ಸಿಲುಕಿರುವ ಅರ್ಜುನ ಆತನ ರಕ್ಷಣೆಗಾಗಿ ಆರ್ಮಿ ಎಂಟ್ರಿ ಕೊಟ್ಟಿದೆ. ಮೃತರ ಕುಟುಂಬಗಳಿಗೆ ಸಿಎಂ ಸಿದ್ದರಾಮಯ್ಯ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಾಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆದ ಬಳಿಕ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಇವತ್ತಿಗೆ 7 ದಿನ ಆಗಿದೆ. ಇನ್ನು ಮಣ್ಣು ತೆರವುಗೊಳಿಸುವಂತ ಕಾರ್ಯಾಚರಣೆ ಮುಂದುವರೆದಿದೆ. ಗುಡ್ಡದ ಮೇಲ್ಭಾಗದಲ್ಲಿ ಮಣ್ಣು ತೆರವುಗೊಳಿಸುತ್ತಿರುವ ಹಿಟಾಚಿ ಸುಮಾರು 7-8 ಜೆಸಿಬಿಗಳಿಂದ ಮಣ್ಣು ಎತ್ತುವ ಕಾರ್ಯಾಚರಣೆ. ಲೋಡ್ಗಟ್ಟಲೆ ಮಣ್ಣಿನಡಿ ಸಿಲುಕಿರುವ ಲಾರಿ ಚಾಲಕ ಅರ್ಜುನ್ ರಕ್ಷಣೆಗೆ ಹರಸಾಹಸ. ರಕ್ಷಣಾ ಕಾರ್ಯಕ್ಕೆ ಧಾವಿಸಿದ ಸೈನ್ಯ. ಶಿರೂರು ಬಳಿ ಗುಡ್ಡ ಕುಸಿತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ನನ್ನ ಬಲಭಾಗದಲ್ಲಿ ಗಮನಿಸಬಹುದು, ಅಲ್ಲಿ ಒಂದು ದೊಡ್ಡದಾದಂತಹ ಬಂಡೆ ಮೇಲೆ NDRF ತಂಡ ನಿಂತಿದೆ. ಜೊತೆಗೆ SDRF ತಂಡವು ಕೂಡ ಇಲ್ಲೇ ಬಿಡುಬಿಟ್ಟು ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಅರ್ಜುನ್ಗೆ ಸಂಬಂಧಪಟ್ಟಂಥ ಅರ್ಜುನ್ ಓಡಿಸ್ತಾ ಇದ್ದಂಥ ಲಾರಿಯ ಮಾಲೀಕರು ಹೇಳಿರುವಂತೆ GPS ಟ್ರ್ಯಾಕರ್ನಲ್ಲಿ ಇದೇ ಜಾಗದಲ್ಲಿ ಸಿಗ್ತಾ ಇದೆ ಅಂತೇಳಿ. ಸೊ ಹಾಗಾಗಿ ಆ ಒಂದು ಜಾಗದಲ್ಲಿ ಹುಡುಕಾಟ ಮುಂದುವರೆದಿದೆ. ಶಿರೂರಿನಲ್ಲಿ 6ನೇ ದಿನವೂ ಮುಂದುವರೆದ ರಕ್ಷಣಾ ಕಾರ್ಯ. ಮಣ್ಣಿನಡಿ ಸಿಲುಕಿರುವ ಅರ್ಜುನ್ ರಕ್ಷಣೆಗೆ ಹರಸಾಹಸ. ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಉತ್ತರ ಕನ್ನಡ ಜಿಲ್ಲೆ ಶಿರೂರು ಬಳಿ ಆ ಒಂದು ಗುಡ್ಡ ಕುಸಿದು ಅವಾಂತರಗಳ ಮಾಲೆಯನ್ನೇ ಸೃಷ್ಟಿಸಿದೆ. ಕೆಸರು ಮಿಶ್ರಿತ ಮಣ್ಣಿನ ಅಡಿ ಸಿಲುಕಿರುವ ಕೇರಳ ಮೂಲದ ಚಾಲಕ ಅರ್ಜುನ್ ಪತ್ತೆಗೆ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಗುಡ್ಡದ ಮೇಲ್ಭಾಗದಲ್ಲೂ ಹಿಟಾಚಿ ಮೂಲಕ ರೆಸ್ಕ್ಯೂ ಆಪರೇಷನ್ ನಡೆಸಲಾಗುತ್ತಿದೆ. ಗಂಗಾವಳಿ ನದಿಯಲ್ಲೂ ಬೋಟ್ ಮೂಲಕ ಸಿಬ್ಬಂದಿ ತೀವ್ರ ಶೋಧ ನಡೆಸುತ್ತಿದ್ದಾರೆ. ನೋಡ್ತಾ ಇರೋದು ಗಂಗಾವಳಿ ನದಿ ತೀರದ ಪ್ರದೇಶದಲ್ಲಿ ನಾವಿದ್ದೇವೆ. ಕಳೆದ 6 ದಿನಗಳಿಂದ ಇಲ್ಲಿನ ಗಂಗಾವಳಿ ನದಿಯಲ್ಲಿ ಅಂದರೆ ನಾಪತ್ತೆ ಆದವರ ಶೋಧ ಕಾರ್ಯವನ್ನು ಸಂಬಂಧಪಟ್ಟ NDRF, SDRF, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ನಡೆಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಶಿರೂರಿನ ಗುಡ್ಡ ಕುಸಿತದ ನಂತರ ಇಲ್ಲಿ ಹಲವು ಸಾವು ನೋವುಗಳು ಸಂಭವಿಸಿರುವುದೆಂಬ ಶಿರೂರು ಬಳಿ ಗುಡ್ಡ ಕುಸಿದು ದುರಂತದಲ್ಲಿ ನಾಪತ್ತೆಯಾದವರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗಿದೆ. ಗೋಕರ್ಣ ಸಮೀಪದ ಗಂಗೆಕೊಳ್ಳದ ಯುವಕನಿಗಾಗಿ ಅವರ ತಾಯಿ ಠಾಣೆ ಮೆಟ್ಟಿಲೇರಿದ್ದಾರೆ. 5 ದಿನಗಳಿಂದ ಮಗ ಮನೆಗೆ ಬಂದಿಲ್ಲ ಎಂದು ದೂರು ನೀಡಿದ್ದಾರೆ. ಅತ್ತ ಲಾರಿ ಚಾಲಕ ಅರ್ಜುನ್ ಮಣ್ಣಿನ ಅಡಿ ಸಿಲುಕಿ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ. ಇತ್ತ ಗುಡ್ಡ ಕುಸಿತದಿಂದ 7 ದಿನಗಳಿಂದ ಇತರ ಲಾರಿ ಚಾಲಕರು ಗೋಳಾಡುತ್ತಿದ್ದಾರೆ. ಹೇಗಾದರೂ ಮಾಡಿ ನಮ್ಮನ್ನು ಕಳುಹಿಸಿಕೊಡಿ ಅಂತ ಮನವಿ ಮಾಡುತ್ತಿದ್ದಾರೆ. ಅಲ್ಲೆಲ್ಲ ತಗ್ಗದಿ ಬಿದ್ದಾವ ಸರ್, ಹಿಂಗಾಗಿ ನಮ್ಮ ಗಾಡಿ ಪಾಸ್ ಆಗಲ್ಲ ಸರ್. ಅಲ್ಲಿ ನೀವು 7 ದಿನ ಆಯ್ತಾ? ಇಲ್ಲಿಂದ ಎಲ್ಲೋ ಹೋಗ್ಬೇಕು? 6 ದಿನ ಆಯ್ತು ಸರ್. ಎಲ್ಲೋ ಹೋಗ್ಬೇಕು ನೀವು? ಕಾಸರಗೋಡು ಗೋಶಾಲೆ. ಎಲ್ಲಿಂದ ಬಂದಿರೋದು? ನಾವು ಯಾದವಾಡದಿಂದ ಬಂದೀವಿ ಸರ್, ಬೆಳಗಾಂ ಡಿಸ್ಟಿಕ್. ಮನೆ ಕಳೆದುಕೊಂಡು ಕಾಳಜಿ ಕೇಂದ್ರಗಳಲ್ಲಿ ಉಳುವರೆ ಗ್ರಾಮಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಉತ್ತರ ಕನ್ನಡದಲ್ಲಿ ವರುಣನ ಅಬ್ಬರಕ್ಕೆ ಬದುಕು ಬೀದಿಗೆ ಬಿದ್ದಿದೆ. ಜೀವನ ಮೂರಾಬಟ್ಟೆ ಆಗಿದೆ. ವರುಣ ದೇವನಿಗೆ ಜನರು ಹಿಡಿಶಾಪ ಹಾಕುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿರೂರಿನಲ್ಲಿ ನಡೀತಾ ಇರುವ ಮಿಂಚಿನ ಕಾರ್ಯಾಚರಣೆಯಲ್ಲೂ ಕೂಡ ಪಾಲಿಟಿಕ್ಸ್ ಜೋರಾಗಿದೆ. ಶಿರೂರಿಗೆ HDK ಭೇಟಿ ಕೊಟ್ಟ ಬೆನ್ನಲ್ಲೇ ನಾಯಕರ ದಂಡೆ ಹರಿದು ಬರ್ತಾ ಇದೆ. ಯಾರ್ಯಾರು ಭೇಟಿ ಕೊಟ್ಟರು ಅನ್ನೋದರ ಒಂದು ವರದಿ ಇಲ್ಲಿದೆ ನೋಡಿ.
ರಕ್ಷಣಾ ಕಾರ್ಯಾಚರಣೆಗೆ ಆರ್ಮಿ ಎಂಟ್ರಿ. ಗುಡ್ಡ ಕುಸಿತ ಸ್ಥಳದಲ್ಲಿ ನಾಯಕರ ಮುಖ. ಮರಣ ಮಳೆಗೆ ಉತ್ತರ ಕನ್ನಡ ಜಿಲ್ಲೆ ನಲುಗಿ ಹೋಗಿದೆ. ಸತತ ಮಳೆಗಿಂದ ಗುಡ್ಡ ಮಣ್ಣು ಕುಸಿದು ಹಲವರು ಜಲಸಮಾಧಿಯಾಗಿದ್ದಾರೆ. ಇನ್ನು ಮಣ್ಣಿನಡಿ ಸಿಲುಕಿರುವ ಲಾರಿ ಚಾಲಕ ಅರ್ಜುನನಿಗಾಗಿ ಒಂದೆಡೆ ಕಾರ್ಯಾಚರಣೆ ನಡೆಯುತ್ತಿದ್ರೆ ಇತರ ರಾಜಕೀಯ ನಾಯಕರು ಇಲ್ಲೂ ಪಾಲಿಟಿಕ್ಸ್ ಮಾಡುತ್ತಿದ್ದಾರೆ. ಮಳೆ ದುರಂತದಲ್ಲೂ ನಾಯಕರು ರಾಜಕೀಯ ಮಾಡುತ್ತಿದ್ದಾರೆ. ಶಿರೂರು ಗುಡ್ಡ ಕುಸಿದ ಜಾಗಕ್ಕೆ ಜನಪ್ರತಿನಿಧಿಗಳು ಒಬ್ಬರಾದ ಮೇಲೆ ಒಬ್ಬರು ದೌಡಾಯಿಸಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ, ಕೃಷ್ಣ ಬೈರೇಗೌಡ, ವಿಜೇಂದ್ರ ಸೇರಿ ಹಲವು ನಾಯಕರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಇವತ್ತು ರೆಸ್ಕ್ಯೂ ಆಪರೇಷನ್ಗೆ SDRF ಇಂದ 44 ಜನ ಮತ್ತು NDRF ಇಂದ 24 ಜನ ಮತ್ತು ಇವತ್ತು ಮಿಲಿಟರಿಯಿಂದಲೂ ಕೂಡ ಬಂದಿದ್ದಾರೆ. 44 ಜನ ಮಿಲಿಟರಿಯವರು ಕೂಡ ಬಂದಿದ್ದಾರೆ. ಅವತ್ತಿನಿಂದ ಇವತ್ತಿನವರಿಗೆ ಕ್ಲಿಯರೆನ್ಸ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಗುಡ್ಡ ಕುಸಿದಿರುವ ಜಾಗದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಮೊಕ್ಕಾಂ ಹೂಡಿದ್ದಾರೆ. ಇನ್ನು ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿ ನೀಡಿದ್ದು ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಇನ್ನು RV ದೇಶಪಾಂಡೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಲಾರಿ ಚಾಲಕ ಅರ್ಜುನ್ ರಕ್ಷಣೆ ಭರದಿಂದ ಸಾಗ್ತಿದೆ. ಚಾಲಕ ಅರ್ಜುನ್ ಬದುಕಿ ಬರಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಪಾಪ ಬದುಕಿದ್ರೆ ಅವ್ರು ಉಳಿಸ್ಬೇಕಲ್ಲ, ಹಾಗಾಗಿ ನೇರವಾಗಿ ಬಾಡಿ ಎಲ್ಲೇ ಇದೆ ಅಂತ ಅವ್ರು ಏನು ಸರಿಯಾಗಿ ಹೇಳಿದರೆ ತಕ್ಷಣ ಅಧಿಕಾರಿಗಳು ಕ್ರಮ ತಗೊಳ್ಳೋ ಸಾಧ್ಯತೆ. ಈಗ ಸುಮ್ಮನೆ ಮತ್ತು ಅವ್ರು ನೋಡಿ ಈಗ ಹೇಳ್ತಾ ಇದ್ದಾರೆ, ಅವ್ರು ಎಲ್ಲೇ ಹೇಳಿದ್ರು ಅಲ್ಲೇ ನಮ್ಮ ಅವ್ರ GPS ಮುಖಾಂತರ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇನ್ನು ಶಿರೂರು ಗುಡ್ಡದಲ್ಲೇ ಬೀಡು ಬಿಟ್ಟಿರುವ ಕೇರಳ ಶಾಸಕ ಅಶ್ರಫ್ ಮೊಕ್ಕಾಂ ಕಾರ್ಯಾಚರಣೆಯ ಕ್ಷಣದ ಮಾಹಿತಿ ರವಾನೆ ಮಾಡುತ್ತಿದ್ದಾರೆ. ಕರ್ನಾಟಕ ಸರ್ಕಾರ ಚುರುಕಿನಿಂದ ಕೆಲಸ ಮಾಡುತ್ತಿದೆ. ಮಣ್ಣಿನಡಿ ಸಿಲುಕಿರುವ ಅರ್ಜುನ್ ಬದುಕಿ ಬರಲಿ ಎಂದು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ನಿಜಕ್ಕೂ ನಮ್ಮೆಲ್ಲರ ಪ್ರೇಯರ್ ಏನಂತ ಹೇಳಿದರೆ ಅರ್ಜುನ್ ಅವರು ಜೀವಂತವಾಗಿ ತಿರುಗಿ ಬರಬೇಕು. ಆ ಒಂದು ವಿಶ್ವಾಸ ಇದೆ, ದೇವರು ಕೈ ಬಿಡಲ್ಲ ಅಂತ ಒಂದು ವಿಶ್ವಾಸ. ಶಿರೂರು ಗುಡ್ಡ ಕುಸಿದ ಜಾಗಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಭೇಟಿ ಕೊಟ್ಟರು. ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು. ಇನ್ನು 10 ಲಕ್ಷ ಪರಿಹಾರ ಕೇಳಿದ್ದ ಮಂಕಾಳ ವೈದ್ಯಗೆ ಕೇಂದ್ರ ಸಚಿವ HDK ತಿರುಗೇಟು ನೀಡಿದ್ದಾರೆ. ಅವರು ಕೇಳಿದಷ್ಟು ಪರಿಹಾರ ನೀಡಲು ಸಾಧ್ಯವಿಲ್ಲ ಎಂದಿದ್ದಾರೆ. 10 ಲಕ್ಷ ಕೊಟ್ಟಿದ್ದು ನಾವು ಎಲ್ಲೂ ಕೇಳೇ ಇಲ್ಲ, ನಾವು ಮನೆ ಬಿದ್ದೋದಂಥವ್ರಿಗೆ ಅಂತ ಅಂದ್ಬಿಟ್ಟು ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬಹುಶಃ ಅವ್ರಿಗೆ ಏನಾದರೂ ಸಮಯ ಸಿಕ್ಕಿದ್ರೆ ಕೊಡಗುಗೆ ಹೋಗಿ ನನ್ನ ಕಾಲದಲ್ಲಿ ತೆಗೆದುಕೊಂಡು ನಿರ್ಧಾರ ಇದೆಯಲ್ಲ, 1,000 ಮನೆಗಳನ್ನು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, 1 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿದ್ದೇವೆ. ಅದಕ್ಕೆ ಅದ್ರ ಜೊತೆಗೆ 50,000 ರೂಪಾಯಿ ಅವರಿಗೆ ಪದಾರ್ಥಗಳೇನು ವಸ್ತುಗಳು ನಾಶ ಆಗಿತ್ತು ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ. ಇವತ್ತು ನನ್ನ ಕಣ್ಣು ಮುಂದೆ ಇವತ್ತು ಅವ್ರ ಪಾಪ ಗೊತ್ತಿಲ್ಲದೆ ಹೋಗಿ ನೋಡ್ಕೊಂಬರ್ಬೇಕು, ಸಾಧ್ಯವೇ ಇಲ್ಲ ಕೊಡಲಿಕ್ಕೆ. ಯಾರು ಕೊಟ್ಟು